ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿಮಗೆ ಸಿ ಇ ಟಿ ರಿಸಲ್ಟ್ ಕೂಡ ಬಂತು, ನೀಟ್ ರಿಸಲ್ಟ್ ಕೂಡ ಬಂತು. ಈಗ ಎಲ್ಲರೂ ಕಾತುರದಿಂದ ಕಾಯ್ತಾ ಇರೋದೇನಂತಂದರೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಕೌನ್ಸ್ಲಿಂಗ್ ಪ್ರೊಸೀಜರ್ಗಳು ಯಾವಾಗ ಸ್ಟಾರ್ಟ್ ಆಗ್ತದೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ಕೌನ್ಸ್ಲಿಂಗ್ ಪ್ರೊಸೀಜರ್ ಅನ್ನೋದು ನೀವು ಯಾವಾಗ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ರಿ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಆವಾಗಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಅದರ ಮುಂದಿನ ಪ್ರೊಸೀಜರ್ ಏನು? ಈಗ ರಿಸಲ್ಟ್ ಬಂದಿದೆ, ಮುಂದಿನ ಪ್ರೊಸೀಜರ್ ಏನು? ಮುಂದಿನ ಪ್ರೊಸೀಜರ್ ಸಿ ಇ ಟಿಯನ್ನು ಪಾರ್ಟಿಸಿಪೇಟ್ ಮಾಡುವಂಥ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ KCET ಮತ್ತು ನೀಟ್ ಕೌನ್ಸ್ಲಿಂಗ್ ಏನಿದೆ ಸೈಮಲ್ಟೇನಿಯಸ್ಲಿ ನಡೆಯುವಂಥದ್ದು. ಆಲ್ರೆಡಿ KE ಅವರು ಕೂಡ ಹೇಳಿಬಿಟ್ಟಿದ್ದಾರೆ, ಡೈರೆಕ್ಟರ್ ಅವರು, ಸೈಮಲ್ಟೇನಿಯಸ್ಲಿ ಆಗ್ತದೆ. ನೆಕ್ಸ್ಟ್ ಪ್ರೊಸೀಜರ್ ಏನು? UGCET ರಿಸಲ್ಟ್ ಬಂದಿದೆ. UGCET ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ KE ಅವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಒಂದು ಶೆಡ್ಯೂಲನ್ನು ಕೊಡ್ತಾರೆ. ಶೆಡ್ಯೂಲ್ ಪ್ರಕಾರ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೀತಾ ಹೋಗ್ತದೆ. ಇನ್ನು ನೀಟ್ದವರಿಗೆ ಕೆಲಸ ಏನು? ಈಗ UG ನೀಟ್ ಫಲಿತಾಂಶ ಬಂದಿದೆ. ಫಲಿತಾಂಶ ಬಂದ ಮೇಲೆ NTA ಏನು ಮಾಡ್ತಾರೆ ಅಂತಂದರೆ, ಇಟ್ ವಿಲ್ ಟೇಕ್ ಸಮ್ 2-3 ಡೇಸ್. NTA ಎಲ್ಲ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು, ಸೊ ಆ ಪರ್ಟಿಕ್ಯುಲರ್ ಸ್ಟೇಟಿಗೆ ಸಂಬಂಧಪಟ್ಟಂತಹ ನೀಟ್ ರಿಸಲ್ಟನ್ನು ಆ ಸ್ಟೇಟಿಗೆ ಕಳಿಸ್ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬಂದಂಥ KE ಅವರು ತಮ್ಮ ಸಾಫ್ಟ್ವೇರಲ್ಲಿ ಅದನ್ನು ಮ್ಯಾಪ್ ಮಾಡಬೇಕು, ಸಾಫ್ಟ್ವೇರಲ್ಲಿ ಅದನ್ನು ಆ್ಯಡ್ ಮಾಡಬೇಕು. ಅದು ಕೆಲಸ ಮಾಡೋದಕ್ಕೆ ಒಂದು 2-3-4-5 ದಿನ ಬೇಕಾದರೂ ತೊಗೊಳ್ಬೋದು. ಅದಾದ ಮೇಲೆ ಏನು ಮಾಡ್ತಾರೆ ಅಂತ ಅಂದರೆ, KE ವೆಬ್ಸೈಟ್ನಲ್ಲಿ ನಿಮಗೊಂದು ಲಿಂಕನ್ನು ಕೊಟ್ಟುಬಿಟ್ಟು UG ನೀಟ್ 2024 ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಂತ ಹೇಳ್ತಾರೆ. ಮಾರ್ಕ್ಸನ್ನು ಅಂದರೆ ನೀವು ರೋಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ರೆ ಆಟೋಮೆಟಿಕಲಿ ಮಾರ್ಕ್ಸ್ ಫೆಚ್ ಆಗೋ ಹಾಗೆ ಇರ್ತದೆ. ಯಾಕಂದರೆ NTA ಡೀಟೇಲ್ಸನ್ನು KE ಅವರು ತಮ್ಮ ಸಾಫ್ಟ್ವೇರಲ್ಲಿ ಅದನ್ನು ಫಿಲ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ನಿಮ್ಮ ರೋಲ್ ನಂಬರು, ಅಪ್ಲಿಕೇಶನ್ ನಂಬರು, ಅದು ಏನು ಕೇಳ್ತಾರೆ ಅದನ್ನು ಹಾಕಿದ್ರಾಯಿತು, ಫೆಚ್ ಆಗ್ತದೆ. ಸೊ ಫೆಚ್ ಆದಮೇಲೆ ಇನ್ನೊಂದು ಸಾರಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕು. ಸೊ ಇದು ಫಸ್ಟ್ ಸ್ಟೆಪ್. UG ನೀಟ್ ಕೌನ್ಸ್ಲಿಂಗಿಗೆ ವೇಟ್ ಮಾಡ್ತಾ ಇದ್ದಂಥವರು ನಿಮ್ಮ NTA ಮೊನ್ನೆ ಬಂದಿರುವಂತಹ ರೋಲ್ ನಂಬರ್ ಮತ್ತು ಮಾರ್ಕ್ಸನ್ನು KE ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಬೇಕು. ಅದಕ್ಕೆ ಲಿಂಕನ್ನು ಕೊಡ್ತಾರೆ. ಭಾಳ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಸರ್ ಇದರಲ್ಲಿ UGCET ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ, ಅಂಕಗಳನ್ನು ನಮೂದಿಸುವ ಲಿಂಕ್, ಇದೇ ನಮ್ಮ ಲಿಂಕ್ ಅಂತೇಳಿ. ಅಲ್ಲ, ಇದು ಯಾರಿದ್ದಾಗಿತ್ತು? ಯಾರಿಗೆ KCET ರಿಸಲ್ಟ್ ವಿತ್ಹೆಲ್ಡ್ ಆಗಿತ್ತು ಅಂತಹ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಕೊಟ್ಟಿದ್ರು. ಸೊ ಈಗ ಅಂತಹ ವಿದ್ಯಾರ್ಥಿಗಳಲ್ಲ, ನೀವು ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂಥವರು ಇಲ್ಲಿ ಒಂದು ಲಿಂಕನ್ನು ಕೊಡ್ತಾರೆ UG ನೀಟ್ 2024. ಸೊ ಅದರಲ್ಲಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಅದಾದ ಮೇಲೆ ಸಿಮಿಲರ್ ಟು KCET, ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ರೌಂಡ್, ಈ ರೀತಿಯಾಗಿ ರೌಂಡ್ಗಳು ನಡೀತಾ ಹೋಗ್ತದೆ. ಮುಂದೆ ಬರುವಂಥ ದಿವಸಗಳಲ್ಲಿ ಆ ಒಂದು ರೌಂಡ್ ಸ್ಟಾರ್ಟ್ ಆಗ್ತಾ ಹೋದಾಗ ಅದರ ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಇದೆಷ್ಟು ಪ್ರೊಸೀಜರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗ್ಬೋದು? ಗೊತ್ತಿರಲಿ, KCET ಮೆಡಿಕಲ್ ಟೆಸ್ಟನ್ನು 10, 11 ಮತ್ತು 12ನೇ ತಾರೀಕಿಗೆ ಕರೆದಿದ್ದಾರೆ, ಹೌದಾ? ಸೊ ಇದು ನೀಟ್ ಮತ್ತು CET ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುವಂಥದ್ದು. ಅಂದರೆ 12ನೇ ತಾರೀಕಿನ ತನಕ ಅಂತೂ, ಅಂದರೆ ಇನ್ನೂ 6 ದಿವಸ ಅಂತೂ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ, ಕನ್ಫರ್ಮ್ ಅದು. ಇದಾದ ಮೇಲೆ ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕು, ಅದು ಒಂದು 3-4 ದಿನ. ಅದಾದ ಮೇಲೆ ಕೌನ್ಸಿಲಿಂಗಿಗೆ ಶೆಡ್ಯೂಲನ್ನು ಕೊಟ್ಟು ಸೀಟ್ ಮೆಟ್ರಿಕ್ಸನ್ನು ಕೊಡಬೇಕು, ಅದಕ್ಕೊಂದು 2-3 ದಿನ. ಅದಾದ ಮೇಲೆ ಫಸ್ಟ್ ರೌಂಡ್ ಶೆಡ್ಯೂಲನ್ನು ಕೊಟ್ಟುಬಿಟ್ಟು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೊಂದು 5-6 ದಿನ. ಅಂದರೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದು ನಿಮಗೆ ಒಂದು ಸೀಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗೋದು ಮಿನಿಮಮ್ ಅನದರ್ 20 ಡೇಸ್ ಬೇಕು ನಿಮಗೆ. ಹಾಗಾದರೆ NTA ಯಾವಾಗ ಸ್ಟಾರ್ಟ್ ಮಾಡ್ಬೋದು? NTA ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂದರೆ, NTA ಈಗ ಒಂದು MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಅದ್ರ ಥ್ರೂ ಕೌನ್ಸಿಲಿಂಗ್ ನಡೀತಾ ಹೋಗ್ತದೆ. ಅದಕ್ಕೂ ಕೂಡ ಮಿನಿಮಮ್ ಅನದರ್ 6-7-8 ಡೇಸ್ ಬೇಕಾಗ್ತದೆ. ಅದಾದಮೇಲೆ ಶೆಡ್ಯೂಲನ್ನು ರಿಲೀಸ್ ಮಾಡಬೇಕು. ಸ್ಟೇಟ್ ಶೆಡ್ಯೂಲ್ ಏನಿರಬೇಕು, ಸೆಂಟ್ರಲ್ ಶೆಡ್ಯೂಲ್ ಏನಿರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಜಿಸ್ಟ್ರೇಷನ್ನು ಎಂಟ್ರಿ ಇರ್ತದೆ. ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಮಾತ್ರ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅವ್ರದ್ದೊಂದಷ್ಟು ಸೆಕ್ಯೂರಿಟಿ ಡಿಪಾಸಿಟನ್ನು ಕೊಟ್ಟು. ಬಟ್ KE ವೆಬ್ಸೈಟಲ್ಲಿ ನೀವು ರಿಜಿಸ್ಟ್ರೇಷನನ್ನು KE ವೆಬ್ಸೈಟಲ್ಲಿ ದುಡ್ಡು ಕೊಟ್ಟು ಮಾಡೋ ಅಂಥದ್ದು ಏನೂ ಇಲ್ಲ. ಅಷ್ಟೇ, ನೀವೇನು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದೀರಿ $600 ಕೊಟ್ಟು, ದ್ಯಾಟ್ ಈಸ್ ಯುವರ್ ರಿಜಿಸ್ಟ್ರೇಷನ್ ಅಷ್ಟೇ. ಮತ್ತು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡೋ ಅಂಥದ್ದು ಏನೂ ಇಲ್ಲ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನನ್ನ ಚಾನಲ್ಲಿ ಹಾಕ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಕೌನ್ಸಿಲಿಂಗು ಮಿನಿಮಮ್ ಅನದರ್ 7 to 8 ಡೇಸ್ ನಿಮಗೆ
ಸ್ಟಾರ್ಟ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.